ಮಹತ್ವದ ಬೆಳವಣಿಗೆಯೊಂದರಲ್ಲಿ ಇರಾನ್ ತನ್ನ ನೆರೆಯ ದೇಶಗಳ ಮೇಲೆ ದಾಳಿ ಮಾಡುವುದಿಲ್ಲ ಎಂದು ಹೇಳಿದೆ. ಆದರೆ ಅದಕ್ಕೊಂದು ಷರತ್ತನ್ನು ಅದು ಹಾಕಿದೆ. ನೆರೆಯ ದೇಶಗಳ ಭೂಭಾಗದಿಂದ ತನ್ನ ಮೇಲೆ ದಾಳಿ ನಡೆಯದೇ ಇದ್ದಲ್ಲಿ ತಾನು ದಾಳಿ ಮಾಡುವುದಿಲ್ಲ ಎಂದು ಅದು ಹೇಳಿದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ ನೆರೆ ದೇಶಗಳ ಜೊತೆ ಇರಾನ್ ಕ್ಷಮೆ ಕೇಳುತ್ತದೆ, ಅದು ಇನ್ನು ಮುಂದೆ ದಾಳಿ ಮಾಡೋದಿಲ್ಲ ಎಂದಿದ್ದಾರೆ. ಆದರೆ ಯಾವ ಕಾರಣಕ್ಕೂ ಇಸ್ರೇಲ್ ಮತ್ತು ಅಮೆರಿಕದ ಎದುರು ಶರಣಾಗುವುದಿಲ್ಲ ಎಂದು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ನಮ್ಮ ಶತ್ರುಗಳ ಆಸೆ ಅವರನ್ನು ಅವರ ಗೋರಿಯ ಬಳಿ ಕೊಂಡೊಯ್ಯಲಿದೆ ಎಂದು ಅವರು ಹೇಳಿದ್ದಾರೆ. ಇರಾನ್ ದೇಶ ಪರಮಾಣು ಶಸ್ತ್ರ ನಿರ್ಮಾಣ ಆರಂಭಿಸುತ್ತಿದೆ ಎಂದು ಆರೋಪಿಸಿ ಅಮೆರಿಕ ಮತ್ತು ಇಸ್ರೇಲ್ ಸೇನೆ ಇರಾನ್ ಮೇಲೆ ದಾಳಿ ನಡೆಸಿತು. ಈ ದಾಳಿಯ ಸಂದರ್ಭದಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅವರನ್ನ ಹಾಗೂ ಅವರ ಕುಟುಂಬದ ಸದಸ್ಯರನ್ನ ಹತ್ಯೆ ಮಾಡಲಾಗಿತ್ತು. ಈ ದಾಳಿಗೆ ಪ್ರತೀಕಾರವಾಗಿ ಇರಾನ್ ದಾಳಿ ನಡೆಸಿತ್ತು. ಆದರೆ ಅದು ತನ್ನ ನೆರೆಯ ರಾಷ್ಟ್ರಗಳ ಮೇಲೂ ಕ್ಷಿಪಣಿ ದಾಳಿ ನಡೆಸಿದ್ರಿಂದ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತು. ಇನ್ನು ಇರಾನ್ಗೆ ಶರಣಾಗುವಂತೆ ಅಮೆರಿಕ ಎಚ್ಚರಿಕೆ ನೀಡಿದೆ. ಇರಾನಿನ ಪ್ರಜೆಗಳಿಗೆ ಹೊಸ ನಾಯಕತ್ವ ತರುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಲಹೆಯನ್ನ ಮಾಡಿದ್ದಾರೆ. ಇತ್ತ ತೈಲ ಮತ್ತು ಅನಿಲ ಬೆಲೆ ಹೆಚ್ಚಳವಾಗತೊಡಗಿದೆ. ಭಾರತದಲ್ಲಿ ಅಡುಗೆ ಅನಿಲ ದರದಲ್ಲಿ ಏರಿಕೆಯಾಗಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡುವುದಾಗಿ ಇರಾನ್ ಹೇಳಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಗೊಂಡ ದಾಳಿ ಕಾರ್ಯಾಚರಣೆಯಿಂದ ರಷ್ಯಾ ಲಾಭ ಪಡೆಯುತ್ತಿದೆ. ಅದು ಜಾಗತಿಕವಾಗಿ ತೈಲ ಮಾರಾಟವನ್ನು ಹೆಚ್ಚಿಸಿದೆ. ರಷ್ಯಾ ಈಗ ಜಾಗತಿಕವಾಗಿ ವಿಶ್ವಾಸಾರ್ಹ ತೈಲ ಪೂರೈಕೆದಾರನಾಗಿ ಗುರುತಿಸಿಕೊಳ್ಳತೊಡಗಿದೆ.